ನಮಸ್ಕಾರ ರೀ ಎಲ್ರಿಗೂ. ಆಲ್ಮಟ್ಟಿ ಎಕ್ಸ್ಪ್ಲೋರ್ ಮಾಡುವ 2ನೇ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇದು 2ನೇ ವೀಡಿಯೋ ಆಗ್ತಿದ್ದಿಲ್ಲ, ನಾ ಇಟ್ಟು ದಾಡ್ದಿದ್ದು ವೀಡಿಯೋ ಆಗ್ತದೆ ಗೊತ್ತಿದ್ದಿಲ್ಲ, ಅದಕ್ಕೆ ಇದು 2ನೇ ವೀಡಿಯೋ ಮಾಡೋದು. ಇದ್ರ ಹಿಂದಿನ ವೀಡಿಯೋದಾಗ ನೀವು ನೋಡಿರ್ಬೋದು. ಈ ರಾಕ್ ಗಾರ್ಡನ್ ನಾವೆಲ್ಲ ಮುಗಿಸಿ ನೋಡಿ ಬೇರೆ ಗಾರ್ಡನ್ಗೆ ಹೋಗ್ಬೇಕಂತ ಮಾಡಿದ್ವಿ. ಅದೇ ಈಗ ಮುಂದೆ ಬರುವಂಥ ಮೊಘಲ್ ಗಾರ್ಡನ್ ಅಂತೇಳಿ. ಈಗ ಮೊಘಲ್ ಗಾರ್ಡನ್ ಹೋಗೋಕ್ಕಿಂತ ಪೈಲೆ ಇನ್ನು ಆ ಕಡೆ ಅದು ಮೊಘಲ್ ಗಾರ್ಡನ್, ಅದು ಹೋಗೋಕ್ಕಿಂತ ಪೈಲೆ ಇಲ್ಲೊಂದು ವಾಟರ್ ಪಾರ್ಕ್ ಬರ್ತದೆ, ವಾಟರ್ ಮನೋರಂಜನಾ ಪಾರ್ಕ್ ಅಂತೇಳಿ. ಆದರೆ ಇದು ನನಗೆ ಗೊತ್ತಿದ್ರೆ ಪಾರ್ಕ್ ಆಗ್ಯದ ಅಂತೇಳಿ. ಇವತ್ತೇನು ಬರಲ್ಲ, ಮತ್ತೆ ಯಾವಾಗಾರೆ ಬಂದಾಗ ವಿಸಿಟ್ ಕೊಡ್ಬೇಕು ಇದಕ್ಕೆ. ಅದು ಚಾಲು ಅದ ಇಲ್ಲಿದು. ಹಾಂ, ಚಾಲು ಅದ. ಬ್ಯಾಸ್ಗೆ ಮಂದಿ ಬಾಕ ಇರ್ತದೆ, ಯಾಕೆ ನಮ್ಮ ಕಡೆ ಬಿಸಿಲು ಭಾಳ, ಬಿಜಾಪುರ ಕಡೆ ಆಯ್ತು ಮಂದಿ ಬಾಕ ಇರ್ತದೆ. ಈಗೇನು ಮಾಡೋದು ಗೊತ್ತಿಲ್ಲ, ಅದೇ ಹಾಡ ಕೇಳತ್ತಿತ್ತು. ಇರ್ಬೇಕು ಮಂದಿ, ಇರ್ಲಾರೆ ಹಂಗೆ. ಮತ್ತೆ ಇನ್ನೊಂದ್ಸಲ ಯಾವಾಗಾರ ಬಂದಾಗ ವಿಸಿಟ್ ಕೊಡೋ. ಮತ್ತು ಈಗ ಒಮ್ಮೆ ಸೀದಾ ಮೊಘಲ್ ಗಾರ್ಡನ್ ರೈಟ್. ಏನು ಮೊಘಲ್ ಗಾರ್ಡನ್ ಅಂತ ಹೇಳತ್ತಿದ್ನಲ್ಲ, ಇದೇ ಅದು ಮೊಘಲ್ ಗಾರ್ಡನ್. ಹೆಂಗದು ನೋಡ್ರಿ. ಈಗ ಒಳಗೆ ಹೋಗ್ಬೇಕು. ಟಿಕೆಟ್ ಏಟ್ ಅದಂದ್ರೆ 60 ರೂಪಾಯಿ ಟಿಕೆಟ್ ಅದ, ತೊಗೊಂಡು ಹೋಗ್ಬೇಕು. ಒಬ್ಬನೇ ಆದರೆ ಅವನೇ ಕೊಡ್ತಾನೆ. 3-4 ಮಂದಿ ಇದ್ರಂದ್ರೆ ಆ ಕಲ್ಲಿ ಇದು ಕಾಣತ್ತಲ್ಲ, ಅಲ್ಲಿ ಹೋಗಿ ತೊಗೋಬೇಕು. ಇನ್ನು ಒಳಗೆ ಹೋಗೋ ನಡ್ರಿ. ಈಗ ಜಲದೇವತೆ. ಇನ್ನು ಏನಿಲ್ಲ ಅಂದರೂ 7:30 ಸ್ಟಾರ್ಟ್ ಆಗ್ತದ. 7 ಗಂಟೆಗೆ, 7:30ಗಲ್ಲ, 7 ಗಂಟೆಗೆ ಒಂದ್ಲರಿ ಇದು ಇದ್ದಂಗೆ ಕಾರಂಜಿ ಟೈಪ್. ಕಾರಂಜಿ ಒಳಗೆ ಲೈಟ ಸಿನಿಮಾ ಶೋ ಆದಂಗೆ ಆಗ್ತವೆ. ಇದು 7:20ರಿಂದ 8:15 ತನಕ ಅಂದ. ಅದಕ್ಕೆ ನೋಡಿ ಹೋಗೋದು. ಅಲ್ಲಿ ತನಕ ಗಾರ್ಡನ್ದಾಗ ಏನೇನದು ಎಲ್ಲ ತೋರಿಸ್ತೀನಿ. ಈಗ ಆ ಕಡೆದೆಲ್ಲ ನೋಡಿ ಬಂದ್ರಲ್ಲ, ಇನ್ನು ಈ ಕಡೆ ಹೋಗೋಣ. ನೋಡೋದು ಯಾವ್ದು ಅಂದ್ರೆ ಪ್ಲೇಸ್ ಅದು ಆ ಕಲ್ಲಿ ಏನು ಕಾಣ್ತದೆ ನೋಡ್ರಿ, ಅದು ಸಂಗೀತ ನೃತ್ಯ ಮತ್ತೇನದು ನೃತ್ಯ ಕಾರಂಜಿ, ಅದು ನೋಡೋದು ಈಗ ಪ್ಲೇಸ್. ಅದು ನೋಡ್ಲಕ್ಕೆ ಈಗ 7:20 ಅಂದಿದ್ರಲ್ಲ, ಅದೇ ಟೈಮಿಂಗ್ ಅದ. ಇಲ್ಲೇ ನೀವು ನೋಡ್ತಿರ್ಲ, ಇದ್ರ ಅಂದು ಸುದ್ಯಕ್ಕೆ ಲೈಟ್ ಬರ್ತಾವೆ. ಈಗ ಇದ್ರ ಅಂದು ಇಲ್ಲಿ ನಿಂಗೆ ರಾತ್ರಿ ತೋರಿಸ್ತೀನಿ ಹೆಂಗೆ ಕಾಣ್ತದೆ ಅಂತೇಳಿ. ರಾತ್ರಿ ಮಸ್ತ್ ಕಾಣ್ತದೆ ಇದ್ರ ಅಂದು ಕಾರಂಜಿ ಚಿಕ್ಕೋದು ಮನಗಂಡು ಕಾಣ್ತದೆ. ಇನ್ನು ಸೀದಾ ಅಲ್ಲೇ ಹೋಗುಮ್. ಈಗ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಡೆ ನೋಡೋದದ, ಅಲ್ಲೇ ಹೋಗುಮ್ ನಡ್ರಿ. ಈಗ ಸೀದಾ ಅಲ್ಲೇ ಹೋಗುಮ್. ಈಗ ಒಳಗೆ ಹೋಗುಮ್ ನಡ್ರಿ. ಅಡುಗೇನೋ ನನಗೂ ಗೊತ್ತಿಲ್ಲ. 2ನೇ ಸಲ ಇದು, 1ನೇ ಸಲ ಬಂದಾಗ ನೆನಪಿಲ್ಲ, ಸಣ್ಣವಿದ್ದೆ. ಈಗ 2ನೇ ಸಲ ಬಂದಾಗ ನೆನಪದೀಗ ಏನಾಗ್ತದೆ ಗೊತ್ತಿಲ್ಲ. ನೋಡ್ಬೇಕು. ಈಗ ಮ್ಯಾಗ ಹೋಗುಮ್. ಈಗ ಓ ಇದಾ ಕಾರಂಜಿ ಶೋ ನಡೆಯೋದು, ಇಲ್ಲೇ ಕಾರಂಜಿ ಶೋ ನಡೆಯೋದು. ಇಲ್ಲೇನಿದು ನೋಡ್ತಿರಲ್ಲ, ಇದು ಇಲ್ಲೇ ನಡೀತದೆ ಶೋ. ಗೊತ್ತಾಕದ ರಾತ್ರಿ ತಿಳಿತದೆ ಎಲ್ಲ. ಡ್ಯಾಮ್ ನೋಡ್ರಿ, ಡ್ಯಾಮ್ ನೋಡತ್ತೀರಿ ಈಗ ಬರೀ ಎಷ್ಟು ಬಾರಿ ಕಾಣ್ತದೆ ಅಂತೇಳಿ. ಇದಕ್ಕೇನು ಡ್ಯಾಮಿಗೆ ಹೋಗಿ ದಾರಿ ಬೇರೆ ಅದು ಕಾಣ್ತವೆ. ಹೌದಪ್ಪ, ಇದೆಲ್ಲ ಹೋಗೋದು ಆಚೆ ಕಡೆ. ಅದೇ ಇದು ಬೇರೆ ಅದು ಏನರ ಆ ಕಡೆ ಡ್ಯಾಮ್ ಕಾಣ್ತದೆ ಮಾಡಿದೆ. ನನಗೇನು ಅಷ್ಟು ಗೊತ್ತಿದ್ದಿಲ್ಲ, ಒಂದೇ ಸಲ ನೋಡೀನಿ. ಇದು 2ನೇ ಸಲ ನಾನು ಬರೋದು. ಅಲ್ಲಿ ಕಾಣ್ತದೆ ಮಾಡಿದೆ. ಅದೂ ಲೇಜರ್ ಶೋನೇ, ಇದೂ ಲೇಜರ್ ಶೋನೇ. ಒಟ್ಟು 2 ಅಂತ ಹೇಳಿದ್ನಲ್ಲ, ಅದೇ ಇದು ಒಂದು ಅದು ಒಂದು, ಒಟ್ಟು 2 ಲೇಜರ್ ಶೋ ಇರ್ತದೆ. ಈಗ ಇದೇನು ಲೇಜರ್ ಶೋ ನಾನು ನೋಡೀನಿ ಒಳಗಿಂದು. ಒಮ್ಮೆ ಲೇಸರ್ ಶೋ ಸ್ಟಾರ್ಟ್ ಆದಾಗೆ ಒಳಗೆ ಹೋಗೋ. ಮತ್ತು ಇನ್ನೊಂದು ಸ್ವಲ್ಪ ಕಡೆ ಇದು ಅದಾವ ಗಾರ್ಡನ್ ಹತ್ತು ಅದಾವ. ಇಲ್ಲವು ಆಲ್ಮಟ್ಟಿ ಅವು ಡ್ಯಾಮ್ ಆಗಿ ಆ ಕಡೆ ಹೂವಾಗಿ ಕಾಣ್ತಾವಲ್ಲ, ಆ ಕಡೆ ಒಂದು ಸ್ವಲ್ಪ ಗಾರ್ಡನ್ ಅದ. ಅದು ನೋಡೋಕೆ ಹೋಗುಮ್ ನಡ್ರಿ. ಈಗ ಇಲ್ಲಿ ನೋಡ್ರಿ, ಆಡ ಎಮ್ಮಿ ಹಂದಿ ಈಗ ಆ ಕಲೆ ಹಂಗೆ ಸುದಕ್ಕೆ ನೋಡಿ. ಈಗ ಅದು ಸುದಕ್ಕೆ
ಹಿಂಗೆ ಒಂದೊಂದು ಥರ ಈಗ ಆನೆ ಶಿವಲಿಂಗ ಮನುಷ್ಯ ಈ ಹುಲ್ಲದಿಂತ ಏನೇನು ಮಾಡೋಕ್ಕಾಗ್ತದ ಎಲ್ಲ ಈ ಗಾರ್ಡನ್ದಾಗ ಮಾಡ್ಯಾರ. ಈಗ ಮನುಷ್ಯ ನೋಡಿ, ಮನುಷ್ಯ ಕರಡಿ, ಕರಡಿ ಮನುಷ್ಯ ಅಲ್ಲಿ ಆಗ ಅಲ್ಲಿ ಜಿರಾಫೆ ಮನುಷ್ಯ ಇದು ಹುಲ್ಲಿನಿಂತ ಏನೇನು ಮಾಡೋಕ್ಕಾಗ್ತದೆ ಎಲ್ಲ ಮಾಡ್ತೀವಿ. ಶಿವಲಿಂಗ ಇನ್ನೊಂದು ಸ್ವಲ್ಪ ಡ್ಯಾಮಿನ ಬಗ್ಗೆ ಹೇಳ್ಬೇಕನ್ನೋ ಪುರ್ಸತ್ತಿಗೆ ಸರ್ರತೆ ಮಳೆ ಆಯಿತು. ಮೈಯೆಲ್ಲ ಸ್ವಲ್ಪ ಹಸಿ ಆಗ್ಯದ, ಸ್ವಲ್ಪ ಒಣಗಿಸ್ಕೋತ ಆಮೇಲೆ ಸ್ವಲ್ಪ ಡ್ಯಾಮಿನ ಬಗ್ಗೆ ನಿಮಗೆ ವಿವರಣೆ ಹೇಳ್ತಾ ಅಲ್ಲೇ ಹೋಗಿ ಹೇಳ್ತಾ 5 ಮಿನಿಟ್ ಸ್ವಲ್ಪ ಮಳೆ ಸ್ವಲ್ಪ ಆಗ್ಯದ, ಮೈ ಹತ್ತು ಹಸಿ ಆಗ್ಯದ, ಸ್ವಲ್ಪ ತಲೆ ಒರೆಸ್ಕೋತಪ್ಪ ಇಲ್ಲಿ ಇಲ್ಲ ನೆಗಡಿ ಬರ್ತದೆ ಇಲ್ಲ ಆಮೇಲೆ ನಮ್ಮ ಹೆಟ್ತಾಳೆ ನನಗೆ. ಅದಕ್ಕೆ ತಲೆ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಡ್ಯಾಮಿನ ಬಗ್ಗೆ ವಿವರಣೆ ಕೊಡ್ತೀನಿ ನಿಮಗೆ. ಒಂದು ಸ್ವಲ್ಪ ಅದರದ್ದು ಹಿಸ್ಟ್ರಿ ಹೇಳೋದು, ಬರೀ ಜಾಗ ನೋಡಿದೆ ಹೋದೆ ಅನ್ನೋದಿರಬಾರ್ದಲ್ಲ, ಸ್ವಲ್ಪ ಹಿಸ್ಟ್ರಿ ಅಂತ ಗೊತ್ತಿರ್ಬೇಕು. ಅದು ಯಾವಾಗ ಕಟ್ಟಿದ್ರು ಯಾವಾಗ ಬಿಟ್ಟರು ಅನ್ನೋದು ಗೊತ್ತಿರ್ಬೇಕು. ಅದಕ್ಕೆ ಒಂದು 5 ನಿಮಿಷ ತಲೆ ಒರೆಸ್ಕೊಂಡು ಇದು ಮಾಡ್ತೀನಿ. ನಾ ಮತ್ತೆ ಬರಲಾಗ್ತದೆ ಅಂದರೂ ಹೇಳ್ತೀನಿ ಒಂದು 5 ನಿಮಿಷ. 5 minutes later. ತಲೆಗಿಲ್ಲಿ ಒಣಸ್ಕೊಂಡೆ, ಏನಾದರೂ ಹಸಿ ಅದ ಹಂಗೇನಿಲ್ಲ ಹೋಲ್ಬಿಡು ಅಂಥೇಳಿ ಈ ಡ್ಯಾಮಿನ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ಬೇಕಂತ ಬಂದೆ. ಈ ಡ್ಯಾಮ್ 1962ರಾಗ ಕಟ್ಟಕ್ಕೆ ಚಾಲೂ ಮಾಡಿದ್ದು 2005 ಜುಲೈ ತಿಂಗಳದಾಗ ಕಂಪ್ಲೀಟ್ ಆಗ್ಯದ. ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ಬತ್ತಾನೋ ನನಗೆ ಗೊತ್ತಿಲ್ಲ. ಆಮೇಲೆ ಇದು ಏನು ಡ್ಯಾಮ್ ನೋಡ್ತಿರಲ್ಲ, ಕರ್ನಾಟಕದಾಗೆ ಅತ್ಯಂತ ದೊಡ್ಡ ಡ್ಯಾಮ್ ಮತ್ತು ಕರ್ನಾಟಕದ 2ನೇ ಅತ್ಯಂತ ಉದ್ದ ಡ್ಯಾಮ್. ಇದ್ರಾಗ ನೀರು ಎಷ್ಟು ಹಿಡಿತದಂದ್ರೆ 123ರಿಂದ 173 TMC ಎಷ್ಟು ನೀರು ಇದ್ರಾಗ ಹಿಡಿತದೆ. ಇದೇನಿದು ಡ್ಯಾಮ್ ನೋಡ್ತಿರಲ್ಲ, ಉದ್ದ 1563.15 ಮೀಟ್ರ್, ಎತ್ತರ 49.3 ಮೀಟ್ರ್ ಎತ್ತರ. ಮತ್ತು ಇದು ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟ, ಕರ್ನಾಟಕದ 2ನೇ ಅತಿ ಉದ್ದ ಡ್ಯಾಮ್. 1ನೇದು ಯಾವುದಂದ್ರೆ ತುಂಗಭದ್ರಾ ಡ್ಯಾಮ್, ಅದು ಎಲ್ಲದಂದ್ರೆ ಹೊಸಪೇಟೆದಾಗ ತುಂಗಭದ್ರಾ ಡ್ಯಾಮ್. ಇದು ಕಟ್ಲಕ್ಕೆ 520 ಕೋಟಿ ಖರ್ಚಾಗ್ಯದ. ಮತ್ತು ಇದೇನು ಮೊಘಲ್ ಗಾರ್ಡನ್ ಅಲ್ಲ, ಒಟ್ಟು 25 ಎಕರೆದಾಗ ತಯಾರಾಗ್ಯದ. ಮೊಘಲ್ ಗಾರ್ಡನ್ ಅಂತ ಹೇಳಿದ್ನಲ್ಲ, ಇದು ಮಾತ್ರ 25 ಎಕರೆದಾಗ. ಅದು ಏನು ಆಗಲೇ ಮುಂಜಾನೆ ನೋಡಿದ್ರಲ್ಲ, ಅದು ಏನಿಲ್ಲ ಅಂದರೂ 70 ಎಕರೆ ಅಂತ ಕೇಳೀನಿ. ಅದು ಒಂದು ಒಟ್ಟು ಟೋಟಲ್ 220 ಎಕರೆ. ಇಡೀ ಆಲಮಟ್ಟಿ ಗಾರ್ಡನ್ ಏರಿಯಾನೇ 220 ಎಕರೆ. ಇದಕ್ಕಾಗಿ ಮೀಸಲಾತಿ ಇಟ್ಟರೆ 220 ಎಕರೆ. ಇದು ಈ ಆಲಮಟ್ಟಿಯ ಸಣ್ಣ ಇನ್ಫಾರ್ಮೇಷನ್ ನನ್ನ ಕಡೆ ಇತ್ತು. ಈಗ ಮುಂದೆ ಲೇಸರ್ ಲೈಟ್ ನೋಡ್ಕಿಸಂದ್ರೆ ಹೋಗು. ಮತ್ತೆ ಈಗ ಅಲ್ಲಿ ನಡೀತದೆ ಲೇಸರ್ ಲೈಟಿನ.
ಅಲ್ಲ ಇಂಗ್ಲಿಷ್ ಬರೋದು ಯಾಕೆ ಟೆನ್ಷನ್ ಆಗ್ತಾ ಇಲ್ಲಿರೋ ಹೆಚ್ಚು ಜನ ಕನ್ನಡ ಮಾತಾಡ್ತಾರಲ್ಲ ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ ಚೆನ್ನಾಗೇ ಇದೆ ನಾನು ಅಕ್ಷರ ಕನ್ನಡ ಕಲ್ತಿರೋ ನಿಮ್ಗೆ ಒಂದು 26 ಅಕ್ಷರ ಇಂಗ್ಲಿಷ್ ಯಾವ್ದು ಈಗ ಈಚೆ ಕಡೆ ಲೈಟ್ ಶೋ ಮುಗೀತು ಇನ್ನಿದು ಮುಗನ್ನ ಇನ್ನೂ ಒಂದು ಕೇಳಿದ್ನಲ್ಲ ಅದು ನೋಡಕ್ಕೆ ಆ ಕಡೆ ಹೊಂಟಾರ ನೋಡಿ ಮಂದಿ ಈಗ ಅದೇ ನೋಡಕ್ಕೆ ಹೋಗೋ ನೀವು ನೋಡೈತೆ ಕಾಲು ಕಗದು ನಿಂತೈತೆ ಬಂದೈತೆ ಕುಂದೈತೆ ನೋಡೋಕೇನೋ ಬಲು ಸಿಂಪಲ್ಲು ಇವನ ಕುಂಗೆ ಬಹಳ ಚಾಲು ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲ ಮುಗೀತು ಇನ್ನು ಮನೆಗೆ ಹೊಂಟಿವಿ ಮುಗಿತೀನಿ ಇನ್ನು 11:30 ಟ್ರೈನ್ ಅದ ಆ ಟ್ರೈನ್ ಹಿಡ್ಕೊಂಡು ಬಿಜಾಪುರಕ್ಕೆ ಹೋಗೋದು ಓಕೆ ಬಾಯ್